ಭವಿಷ್ಯದ ಬುನಾದಿಗೆ ಗಿಡ ನೆಡೋಣ. ವನ ಮಹೋತ್ಸವದಲ್ಲಿ ಒಂದಾಗೋಣ. ಅರಣ್ಯನ ಬೆಂಕಿಯಿಂದ ರಕ್ಷಿಸೋಣ. ದೇಶ ಕಾರಣ ನೋಡಿ, ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನಮ್ಮ ಡಿ ಬಾಸ್ ದರ್ಶನ್ ಥರ ಯಾರೂ ಪ್ರಮೋಟ್ ಮಾಡಿಲ್ಲ. ಯಾವ ಹೀರೋ ಆದರೆ ಇರಲಿ, ಈ ಥರ ಪ್ರಮೋಟ್ ಯಾರೂ ಮಾಡಿಲ್ಲ. ಭವಿಷ್ಯದ ಬುನಾದಿಗೆ ಗಿಡ ನೆಡೋಣ. ವನ ಮಹೋತ್ಸವದಲ್ಲಿ ಒಂದಾಗೋಣ. ಅರಣ್ಯನ ಬೆಂಕಿಯಿಂದ ರಕ್ಷಿಸೋಣ. ದೇಶ ಕಾರಣ. ಪ್ಲೀಸ್ ಸೇ ನೋ ಟು NWPP ಬ್ಯಾಗ್ಸ್. ಬನ್ನಿ, ನಾವುಗಳು ಕೈ ಜೋಡಿಸೋಣ. ನೀವು ಕೂಡ ಪ್ರಾಣಿಗಳನ್ನ ಸಾಕಣೆ ಮಾಡಬಹುದು. ನಿಮ್ ಮೃಗಾಲಯನ ಬೆಳೆಸೋದಕ್ಕೆ ನಾವೆಲ್ಲರೂ ಒಂದಾಗೋಣ. ಇಡೀ ಪ್ರಾಣಿ ಸಂಕುಲನ ನಾವು ಈ ಕೋವಿಡ್ ಇಂದ ರಕ್ಷಿಸೋಣ. ನಮ್ಮ ಮುಂದಿನ ಪೀಳಿಗೆಗೆ ಈ ಪ್ರಾಣಿಗಳಿಂದ ಅಂತ ಹಾಕ್ಸೋಣ. ನಮ್ಮ ಮನೆ ಸುತ್ತಮುತ್ತ ನಾವು ಎಷ್ಟು ಕ್ಲೀನ್ ಆಗಿ ಇಟ್ಕೊಳ್ತೀವೋ ಅಷ್ಟು ಒಳ್ಳೆಯದು. ನಮ್ಮ ದೇಶದಾಗ್ಲಿ ನಮ್ಮ ಪ್ರಪಂಚದಲ್ಲಾಗ್ಲಿ ಈ ಪ್ಲಾಸ್ಟಿಕ್ ಅನ್ನೋ ಭೂತಾನ ತ್ಯಜಿಸೋಣ. ಬನ್ನಿ, ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ತೀವಿ. ಐದು ಸ್ಟಾರ್ಟ್ ಆಗಿದ ತಕ್ಷಣ ಜೊತೆಗೆ ಎಲ್ಲಿಂದ ಸಾಲ ಮಾಡಿ ವಸೂಲಿನ ಸಾಲ ಮಾಡಿದ ತಕ್ಷಣ ನಾವು ಅನುಕರಿಸಬಹುದು. ಇದೆಲ್ಲ ಇರುತ್ತೆ. ಆದ್ರಿಂದ ದಯವಿಟ್ಟು IPL ನ ಒಂದು ಮ್ಯಾಚ್ ತರ ನೋಡ್ರಿ. ನೀವು ನಿಮ್ ಲೈಫ್ ನ ಹಾಳು ಮಾಡ್ಕೋದ್ರಿ. ದಯವಿಟ್ಟು ಹಾವುಗಳು ನಿಮ್ಮ ಮನೆ ಹತ್ರ ಬಂದಾಗಲಿ ಸಾಯಿಸೋದಾಗಲಿ ದಯವಿಟ್ಟು ಮಾಡಬಹುದು. ಕಾಡಲ್ಲಿ ಒಂದು ಗಂಡುಲಿಗೆ ಕನಿಷ್ಠ ಪಕ್ಷ ಒಂದು 15ರಿಂದ 16 ಸ್ಕ್ವೇರ್ ಕಿಲೋಮೀಟರ್ ಬೇಕು. ಆದ್ರೆ ಇವತ್ತು 5-6 ಸ್ಕ್ವೇರ್ ಕಿಲೋಮೀಟರ್ ಬಂದಿದೆ. ಇನ್ನೊಂದು ಹುಲಿ, ಅದ್ರಲ್ಲಿ ಮತ್ತೊಂದು ಹುಲಿ ಪಕ್ಕದಲ್ಲೇ ಇರ್ತವೆ. ಎಲ್ಲಾ ಖರ್ಚಾಗ್ತದೆ. ಅದರಲ್ಲಿ ಸಾವು ನೋವುಗಳು ತುಂಬಾ ಜಾಸ್ತಿ ಆಗ್ತದೆ. ದಯಮಾಡಿ ಕಾಡನ್ನ ಬೆಳೆಸಿ, ನಾಡನ್ನ ಉಳಿಸಿ. ಈ ಕಾಲದಲ್ಲಿ ಮನುಷ್ಯನಿಗೆ ಮನುಷ್ಯನೇ ಆಗಲ್ಲ, ಆ ಥರ ಇದರಲ್ಲಿರೋ ನೋಡಿ ನಮ್ಮ ಡಿ ಬಾಸ್ ದರ್ಶನ್ ಪ್ರಾಣಿಗಳಿಗೆ ಎಷ್ಟು ಇದು ಮಾಡ್ತಾವ್ರಂತ. ಹಾವುಗಳಿಗೆ ಸಾಯಿಸ್ಬಾರ್ದು, ಕಾಡೆಲ್ಲ ಬೆಳೆಸ್ಬೇಕು ಅಂತ ನೋಡಿ ಹೆಂಗೆ ಹೇಳ್ತಾವ್ರಂತ. ಈ ಟೈಮ್ ಹೆಂಗಿದೆ ಗೊತ್ತಾ, ಈ ಕಾಲದಲ್ಲಿ ಮನುಷ್ಯರಿಗೆ ಮನುಷ್ಯನೇ ಆಗಲ್ಲ, ಆದರೂ ಪ್ರಾಣಿಗಳ ಮೇಲೆ ನೋಡಿ ಎಷ್ಟು ಪ್ರೀತಿ ತೋರಿಸ್ತಾವ್ರೆ. ಇದು ರೀ ನಮ್ಮ ಡಿ ಬಾಸ್ ದರ್ಶನ್ ಅಂದರೆ.